ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DMS ಮಾಡ್ಯೂಲ್ 5 ಅಲ್ಲಿ ಸಬ್ಸೆಟ್ ಅಂಡ್ ಕೋಸೆಟ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಕೊಟ್ಟಿರೋದು, ಲೆಟ್ G is equal to S4 ಅಂತ ಅಂದ್ರೆ ಇದು ಫೋರ್ತ್ ಪರ್ಮುಟೇಷನ್ ಫಾರ್ ಆಲ್ಫಾ is equal to ಇಲ್ಲಿ ವ್ಯಾಲ್ಯೂಸ್ ಅನ್ನು ಕೊಟ್ಟಿದ್ದಾರೆ 1 2 3 4 2 3 4 1 ಸರಿನಾ. ಸೊ ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಫೈಂಡ್ ದ ಸಬ್ ಗ್ರೂಪ್ H ಅಂಡ್ ಡಿಟರ್ಮೈನ್ ದ ಲೆಫ್ಟ್ ಕೋಸೆಟ್ ಆಫ್ H ಇನ್ ದ G. ಸೊ ಇಷ್ಟನ್ನ ಕಂಡುಹಿಡಿಯೋದಕ್ಕೆ ಹೇಳ್ತಾ ಇದ್ದಾರೆ, ಅಂತ ಅಂದ್ರೆ ಆರ್ಡರ್ ಅನ್ನ ಕಂಡುಹಿಡಿಯೋದಕ್ಕೆ ಹೇಳ್ತಾ ಇದ್ದಾರೆ. ವೆರಿ ಈಸಿ ಪ್ರಾಬ್ಲಮ್, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಆಲ್ಫಾ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಸೊಲ್ಯೂಷನ್ ಆಲ್ಫಾ ವಿಲ್ ಬಿ ಈಕ್ವಲ್ ಟು 1 2 3 4. ನೆಕ್ಸ್ಟ್ 2 3 4. ನೆಕ್ಸ್ಟ್ E will be equal to, ಸೊ E ಅಂತ ಅಂದ್ರೇನು, ಸಿಂಪಲ್ 1 2 3 4 ಇದೆ ಅಂತ ಅಂದ್ರೆ ಅದ್ರ ಕೆಳಗಡೆನೂ ಕೂಡ ಅದೇ ಬರಬೇಕು. ಸೊ ಆ ರೀತಿ ಬರ್ಕೊಳ್ಳಿ 1 2 3 4 1 2 3 4 ಸರಿನಾ. ಸೊ ಫಸ್ಟ್ ಹೆಂಗ್ ಕೊಟ್ಟಿದ್ರು ಅದನ್ನ ಅಡ್ಗೆ ಬರ್ಕೋಬೇಕು. ನೆಕ್ಸ್ಟ್ E is equal to ಫಸ್ಟ್ ರೋ ಏನಿರುತ್ತೆ ಅದೇ ರೀತಿ ನಾವು ಕೆಳಗಡೆನೂ ಕೂಡ ಬರ್ಕೋಬೇಕು, ಅಂದ್ರೆ ಸೇಮ್ ಬರಬೇಕು ಅನ್ನೋ ರೀತಿಯಲ್ಲಿ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಫೈಂಡ್ ಆಲ್ಫಾ ಸ್ಕ್ವೇರ್. ಸೊ ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ಏನಂತ ಬರೀಬಹುದು, ಆಲ್ಫಾ ಸ್ಕ್ವೇರ್ ಅನ್ನ ಆಲ್ಫಾ ಇಂಟು ಆಲ್ಫಾ ಅಂತ ಬರೀಬಹುದಾ? ಎಸ್. ಸೊ ಇವಾಗ ಆಲ್ಫಾ ವ್ಯಾಲ್ಯೂ ಏನು, 1 2 3 4 2 3 4 1. ನೆಕ್ಸ್ಟ್ ಇದನ್ನೇ ಬರ್ಕೋಬೇಕು, ಯಾಕಂತಂದ್ರೆ ಮತ್ತೆ ಆಲ್ಫಾನೇ ಇದೆ. 1 2 3 4 2 3 4 1. ಸೊ ಈಗ ಗಮನ ಇಟ್ಟು ಕೇಳಿಸ್ಕೋಬೇಕು ನೋಡಿ. ಇಲ್ಲಿ ಆಲ್ಫಾ ಇಂಟು ಆಲ್ಫಾ ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ರೆ, ಸೊ ಫಸ್ಟ್ 1 ಅನ್ನ ಬರ್ಕೊಳ್ಳಿ, ಇಲ್ಲಿ ಏನ್ ಮೇಲ್ಗಡೆ ಇದೆಯೋ ಅದನ್ನ ಬರ್ಕೊಳ್ಳಿ 1 2 3 4 ಸರಿನಾ. ಸೊ ಈಗ 1 ಎಲ್ಲಿಗೆ ಹೋಗ್ತಾ ಇದೆ, 2 ಗೆ ಹೋಗ್ತಾ ಇದೆ. ಸೊ ಇದನ್ನ ನೋಡ್ಬೇಕು ಇವಾಗ, 2 ಎಲ್ಲಿಗೆ ಹೋಗ್ತಾ ಇದೆ, 3. ಒಂಥರ ಟ್ರಾನ್ಸಿಟಿವ್ ತರ, 1 2 ಗೆ ಹೋಗ್ತಾ ಇದೆ, 2 3 ಗೆ ಹೋಗ್ತಾ ಇದೆ. ಸೊ ನಾನೇನಂತ ಬರೀಬಹುದು, 1 ಇಂದ 3 ಬರೀಬಹುದು. ಸೊ ಆ ರೀತಿ ನೋಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇವಾಗ 2 ಅಲ್ವಾ, 2 ಎಲ್ಲಿಗೆ ಹೋಗ್ತಾ ಇದೆ, 3 ಗೆ ಹೋಗ್ತಾ ಇದೆ. ಇಲ್ಲಿ 3 ಅದಕ್ಕೆ ಹೋಗ್ತಾ ಇದೆ, 4 ಗೆ ಹೋಗ್ತಾ ಇದೆ. ಸೊ 4. ನೆಕ್ಸ್ಟ್ 3 ಎಲ್ಲಿಗೆ ಹೋಗ್ತಾ ಇದೆ, 4 ಗೆ ಹೋಗ್ತಾ ಇದೆ. 4 ಎಲ್ಲಿಗೆ ಹೋಗ್ತಾ ಇದೆ, 1 ಗೆ ಹೋಗ್ತಾ ಇದೆ. ಸೊ 1. ನೆಕ್ಸ್ಟ್ 4 ಎಲ್ಲಿಗೆ ಹೋಗ್ತಾ ಇದೆ, 1. ಸೊ 1 ಎಲ್ಲಿಗೆ ಹೋಗ್ತಾ ಇದೆ, 2. ಸೊ ಈ ರೀತಿ ಬರೀಬೇಕು. ಸೊ ಇವಾಗ ನನಗೆ ಆಲ್ಫಾ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಾಗಿದೆ. ನೆಕ್ಸ್ಟ್ ಆಲ್ಫಾ ಕ್ಯೂಬ್ ಅನ್ನ ಕಂಡುಹಿಡಿತೀವಿ. ಆಲ್ಫಾ ಕ್ಯೂಬ್ ಅಂದ್ರೆ ಏನು, ಆಲ್ಫಾ ಸ್ಕ್ವೇರ್ ಆಲ್ರೆಡಿ ಗೊತ್ತಿದೆ, ಇಂಟು ಆಲ್ಫಾ ಮಾಡಿದ್ರೆ ನನಗೆ ಆಲ್ಫಾ ಕ್ಯೂಬ್ ವ್ಯಾಲ್ಯೂ ಸಿಗುತ್ತೆ. ಆಲ್ಫಾ ಸ್ಕ್ವೇರ್ ವ್ಯಾಲ್ಯೂ ಇಲ್ಲೇ ಸಿಕ್ಕಿದೆ ನನಗೆ, 1 2 3 4 3 4 1 2. ನೆಕ್ಸ್ಟ್ ಆಲ್ಫಾ ವ್ಯಾಲ್ಯೂ ನಮಗೆ ಕೊಟ್ಟಿರುವಂತದ್ದು 1 2 3 4 2 3 4 1. ಸೊ ಇವಾಗ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಫಸ್ಟ್ನೇದು ಆಸ್ ಇಟ್ ಈಸ್ ಬರ್ಕೊಳ್ಳಿ, 1 2 3 4. ನೆಕ್ಸ್ಟ್ ಏನ್ ಮಾಡಬೇಕು, 1 ಇಂದ 3 ಗೆ ಹೋಗಿದ್ದೀನಿ. ಸೊ ಇಲ್ಲಿ 3 ಹುಡುಕಿ, 3 ಇಂದ 4 ಗೆ. ನೆಕ್ಸ್ಟ್ 2 ಇಂದ 4 4 ಇಂದ 1. 3 ಇಂದ 1 1 ಇಂದ 2. ನೆಕ್ಸ್ಟ್ 4 ಇಂದ 2 2 ಇಂದ 3. ಸೊ ಇವಾಗ ನನಗೆ ಆಲ್ಫಾ ಕ್ಯೂಬ್ ವ್ಯಾಲ್ಯೂ ಕೂಡ ಸಿಕ್ತು. ನೆಕ್ಸ್ಟ್ ಆಲ್ಫಾ ಟು ದ ಪವರ್ ಆಫ್ 4 ಅನ್ನ ಕಂಡುಹಿಡಿತಾ ಹೋಗ್ತೀನಿ. ಸೊ ಯಾವ ರೀತಿ ಕಂಡುಹಿಡಿಯೋದು, ಆಲ್ಫಾ ಪವರ್ 3 ಇಂಟು ಆಲ್ಫಾ. ಆಲ್ಫಾ ಪವರ್ 3 ವ್ಯಾಲ್ಯೂ ಗೊತ್ತಿದೆಯಾ, ಆಲ್ಫಾ ಕ್ಯೂಬ್ ವ್ಯಾಲ್ಯೂ? ಎಸ್, ಬರೀರಿ 1 4 2 1 3 2 4 ಮತ್ತೆ 3 ಇಂಟು ಆಲ್ಫಾ ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ, 1 2 3 4 2 3 4 1. ಅವರೇ ಕೊಟ್ಟಿದ್ರು ಕ್ವಶನ್ ಅಲ್ಲಿ. ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಫಸ್ಟ್ನೇದು ಹಂಗೆ ಬರೀರಿ, 1 2 3 4. ನೆಕ್ಸ್ಟ್ 1 ಇಂದ 4, ಸೊ 4 ಇಂದ 1 ಗೆ. ನೆಕ್ಸ್ಟ್ 2 ಇಂದ 1 1 ಇಂದ 2 ಗೆ. 3 ಇಂದ 2 2 ಇಂದ 3 ಗೆ. 4 ಇಂದ 3 3 ಇಂದ 4 ಗೆ. ಸೊ ಈಗ ನೋಡಿ ಇದು ಯಾವುದಕ್ಕೆ ಈಕ್ವಲ್ ಆಗ್ತಾ ಇದೆ ನೋಡಿ, 1 2 3 4 1 2 3 4 E. ಸೊ ಇವಾಗ ಇಲ್ಲಿ ಸ್ಟಾಪ್ ಮಾಡಬೇಕು ಸರಿನಾ. ಅವ್ರು ಏನಂತ ಕೇಳಿದ್ರು, ಲೆಫ್ಟ್ ಕೋಸೆಟ್ ಗಳನ್ನ ನಾವು ಹೆಚ್ಚಿನ ಸಬ್ ಗ್ರೂಪ್ ಆಗಿ ಬರಿಬೇಕು ಅಂತ ಹೇಳಿದ್ವಿ. ಸೊ H ವಿಲ್ ಬಿ ಈಕ್ವಲ್ ಟು ಯಾವ ರೀತಿ ಬರೀಬಹುದು, ಒಂದು E, ಯಾಕಂದ್ರೆ ಫೈನಲ್ ಆನ್ಸರ್ ಅದೇ ಬಂದಿರೋದು. ಸೊ E ಅನ್ನ ಬರೀತೀನಿ. ನೆಕ್ಸ್ಟ್ ಇಲ್ಲಿ ಬನ್ನಿ, ಏನು, ಲೆಫ್ಟ್ ಕೋಸೆಟ್ ಅನ್ನ ಮಾತ್ರ ಯೂಸ್ ಮಾಡಬೇಕು. ಆಲ್ಫಾ ಸ್ಕ್ವೇರ್ ಆಲ್ಫಾ ಕ್ಯೂಬ್ ಸರಿನಾ. ಸೊ ಇಷ್ಟು ಏನಾಗ್ತವೆ, ಲೆಫ್ಟ್ ಕೋಸೆಟ್ಸ್ ಆಫ್ H ಆಗ್ತವೆ ಸರಿನಾ. ಸೊ ಇವಾಗ ಇನ್ನು ಪ್ರೊಸೀಡ್ ಆಗಬೇಕು. ಸೊ ಇಷ್ಟು ಆನ್ಸರ್ ನಿಮಗೆ ಗೊತ್ತಿರಲಿ. ಸೊ ಇಲ್ಲಿ ಹೆಚ್ಚು ವ್ಯಾಲ್ಯೂಗಳು ಏನ್ ಸಿಕ್ಕಿದಾವಲ್ಲ ಇವು ಸಬ್ ಗ್ರೂಪ್ ಆಫ್ ಜಿ. ಏನು ಸಬ್ ಗ್ರೂಪ್ ಆಫ್ ಜಿ? ಯಾಕಂತಂದ್ರೆ ನೋಡಿ, ಇಲ್ಲಿ ಫೋರ್ತ್ ಪರ್ಮ್ಯುಟೇಷನ್ ಇರೋದು, ಒಂದು
2 3 4. ಸೊ 4 ಕಾಲಮ್ ಇದೆ ಅಂತಂದ್ರೆ ಫೋರ್ತ್ ಪರ್ಮಿಟೇಷನ್. ಸೊ ಎಸ್ ಅಲ್ಲಿ ಎಷ್ಟು ವ್ಯಾಲ್ಯೂಗಳಿರ್ತವೆ, ಫೋರ್ತ್ ಪರ್ಮಿಟೇಷನ್ ಎಷ್ಟಿರುತ್ತೆ ಅಷ್ಟು ವ್ಯಾಲ್ಯೂಗಳಿರ್ತವೆ. ಅದರಲ್ಲಿ ಹೆಚ್ಚು ಒಂದು ಸಬ್ಸೆಟ್ ಸ್ಮಾಲ್ ಗ್ರೂಪ್. ಸೊ ಇವಾಗ ಎ ಇದೆ ಅಂತ ಅನ್ಕೊಳ್ಳಿ. ಸೊ ಆ ಎ ಒಳಗಡೆ ಒಂದು ಸಣ್ಣ ಬಿ, ಆ ರೀತಿ ಸಣ್ಣ ಸ್ಮಾಲ್ ಏನಿದೆ ಇದು, ಸರಿನಾ, ಸಬ್ ಗ್ರೂಪ್ ಇದು. ಸೊ ಇವಾಗ ಜಿ ವ್ಯಾಲ್ಯೂ ಏನಾಗುತ್ತೆ, ಸೊ ಜಿದು S4 ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಫೋರ್ತ್ ಪರ್ಮಿಟೇಷನ್ ವಿಚ್ ವಿಲ್ ಬಿ ಈಕ್ವಲ್ ಟು ಫೋರ್ತ್ ಪರ್ಮಿಟೇಷನ್ ಬೇಕಾ, 4 ಪರ್ಮಿಟೇಷನ್. ಸೊ ಫೋರ್ತ್ ಪರ್ಮಿಟೇಷನ್ ವ್ಯಾಲ್ಯೂ ಏನಾಗುತ್ತೆ, ಸೊ 4 ಫ್ಯಾಕ್ಟೋರಿಯಲ್ ಏನಾಗುತ್ತೆ ಆರ್ಡರ್ ಆಫ್ ಜಿ ಆಗುತ್ತೆ, ಸರಿನಾ. ಸೊ ಇವಾಗ ಆರ್ಡರ್ ಆಫ್ ಜಿ ಇಸ್ ಈಕ್ವಲ್ ಟು 4 ಫ್ಯಾಕ್ಟೋರಿಯಲ್. ಸೊ ಇವಾಗ ನಾನು ಏನ್ ಮಾಡಬೇಕು ಅಂತಂದ್ರೆ ಕೋಸೆಟ್ ಅನ್ನ ಕಂಡುಹಿಡಿಬೇಕು. ಏನು, ನಂಬರ್ ಆಫ್ ಕೋಸೆಟ್ಸ್. ಸೊ ನಂಬರ್ ಆಫ್ ಕೋಸೆಟ್ಸ್ is equal to order of G divided by order of H. Order of G ಅಂತಂದ್ರೆ ಎಷ್ಟು ಎಲಿಮೆಂಟ್ಸ್ ಬರ್ಬೋದು, ಎಷ್ಟು, 4 ಫ್ಯಾಕ್ಟೋರಿಯಲ್. ಸೊ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆರ್ಡರ್ ಆಫ್ H. H ಅಲ್ಲಿ ಎಷ್ಟಿರೋದು 1 2 3 4. ಸೊ 4. ಸೊ ಡಿವೈಡೆಡ್ ಬೈ 4. ಸೊ 4 ಫ್ಯಾಕ್ಟೋರಿಯಲ್ ಅನ್ನ ಮ್ಯಾನ್ಯುಯಲ್ ಆಗಿ ಮಾಡ್ತೀನಿ ಅಂತಂದ್ರೆ ಯಾವ ರೀತಿ ಬರೆಯೋದು, 4 ಇಂಟು 3 ಇಂಟು 2 ಇಂಟು 1. ಸೊ ರಿಡ್ಯೂಸ್ ಮಾಡ್ತಾ ಮಲ್ಟಿಪ್ಲೈ ಮಾಡ್ತಾ ಬರಬೇಕು ಒಂದವರೆಗೂ. ಡಿವೈಡೆಡ್ ಬೈ 4. 4 ಕ್ಯಾನ್ಸಲ್ ಆಗುತ್ತೆ, 3 2 6, 6 1 6. ಸೊ 6 ಇಸ್ ದ ಟೋಟಲ್ ನಂಬರ್ ಆಫ್ ಕೋಸೆಟ್ಸ್. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದ್ರೂ ಡೌಟ್ ಇತ್ತು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಈ ಒಂದು ಮಾಡ್ಯೂಲ್ದು ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.